ನಮ್ಮ ಜಿಲ್ಲೆಯಲ್ಲಿ ಇತ್ತೀಚೆಗೆ ನಾಯಿ ಕೊಡೆಗಳಂತೆ ಎದ್ದಿರುವಂತ ಜಿಮ್ಗಳಲ್ಲಿ ಸಹ ಸ್ಟೆರಾಯ್ಡ್ಸ್ ಬಳಸ್ತಾ ಇರೋದು ತುಂಬಾ ಹೆಚ್ಚಾಗಿದೆ. ಈ ಸ್ಟೆರಾಯ್ಡ್ಸ್ ಬಳಸೋದ್ರಿಂದ ದಯವಿಟ್ಟು ಡ್ರಗ್ ಕಂಟ್ರೋಲರ್ಸ್ ಆಗಿರ್ಬೋದು, ಪೊಲೀಸ್ ಇಲಾಖೆ ಆಗಿರ್ಬೋದು, ಜಿಲ್ಲಾಧಿಕಾರಿಗಳಾಗಿರ್ಬೋದು, ಪರವಾನಗಿ ಇಲ್ಲದೆ ಇರುವಂತಹ ಸಹ ಜಿಮ್ಗಳನ್ನ ನಡೆಸಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಯುವಕರು ತಮ್ಮ ದೇಹವನ್ನ ಕಟ್ಟುಮಸ್ತಾಗಿ ಬೆಳೆಸ್ಬೇಕಂತ ಹೇಳಿ ಜಿಮ್ಗಳನ್ನ ಅವಲಂಬಿತರಾಗಿದ್ದಾರೆ. ಆದ್ರೆ ಜಿಮ್ಗಳಲ್ಲಿ ವ್ಯಾಯಾಮ ಮಾಡೋದು ಒಳ್ಳೆಯ ವಿಚಾರ. ಆದ್ರೆ ಸಹ ಇತ್ತೀಚಿನ ದಿನಗಳಲ್ಲಿ ಯುವಕರು ತಮ್ಮ ದೇಹವನ್ನ ಶೀಘ್ರವಾಗಿ ಬೆಳೆಸ್ಕೋಬೇಕು ಮತ್ತೆ ಒಂದು ಶೋ ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಸ್ಟೆರಾಯ್ಡ್ಸ್ ಬಳಸ್ತಾ ಇರೋದು ತುಂಬಾ ಹೆಚ್ಚಾಗಿದೆ. ಈ ಸ್ಟೆರಾಯ್ಡ್ಸ್ ಬಳಸೋದ್ರಿಂದ ತಮ್ಮ ಆರೋಗ್ಯ ಹದಗೆಡುತ್ತೆ. ಅದರ ಜೊತೆಗೆ ತಮ್ಮ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗೋಬಹುದು, ಮತ್ತೆ ಲಂಗ್ಸ್ ಡ್ಯಾಮೇಜ್ ಆಗುತ್ತೆ, ಲಿವರ್ ಡ್ಯಾಮೇಜ್ ಆಗುತ್ತೆ, ಕಿಡ್ನಿ ಫೇಲ್ಯೂರ್ಸ್ ಆಗ್ಬಿಡುತ್ತೆ. ಇದೆಲ್ಲಾನು ಸಹ ತಮ್ಮ ಆರೋಗ್ಯಕ್ಕೆ ಹಾನಿಕರವಾಗಿರುತ್ತೆ. ಪ್ರೋಟೀನ್ ಪೌಡರ್ಸ್ ಇವೆಲ್ಲಾನು ಸಹ ತೆಗೆದುಕೊಂತ ಇದ್ದೀರಾ. ಆದ್ರೆ ದಯವಿಟ್ಟು ನಾವು ನೈಸರ್ಗಿಕವಾಗಿ ವ್ಯಾಯಾಮ ಮಾಡುವ ಮುಖಾಂತರ ತಮ್ಮ ದೇಹವನ್ನ ಬೆಳೆಸ್ಕೋಬಹುದು. ಈ ಸ್ಟೆರಾಯ್ಡ್ಸ್ ಬಳಕೆಯನ್ನ ನಿಷೇಧ ಮಾಡಿ ಅದನ್ನ ಬಳಸಬೇಡಿ ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಯುವಕರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಆದ್ರೆ ನಮ್ಮ ಡ್ರಗ್ ಕಂಟ್ರೋಲರ್ ನಮ್ಮ ಜಿಲ್ಲೆಯಲ್ಲಿ ಇತ್ತೀಚೆಗೆ ನಾಯಿ ಕೊಡೆಗಳಂತೆ ಎದ್ದಿರುವಂತ ಜಿಮ್ಗಳಲ್ಲಿ ಸಹ ಅಕ್ರಮವಾಗಿ ಅನೈತಿಕವಾಗಿ ಒಂದು ಸ್ಟೆರಾಯ್ಡ್ಸ್ ಅನ್ನ ಒಂದು ಯುವಕರಿಗೆ ನೀಡುವ ಮುಖಾಂತರ ತಮ್ಮ ಬೇಲೆ ಬೇಯಿಸ್ಕೊಂತಿದ್ದಾರೆ. ಇದನ್ನ ದಯವಿಟ್ಟು ಡ್ರಗ್ ಕಂಟ್ರೋಲರ್ಸ್ ಆಗಿರ್ಬೋದು, ಪೊಲೀಸ್ ಇಲಾಖೆ ಆಗಿರ್ಬೋದು, ಜಿಲ್ಲಾಧಿಕಾರಿಗಳಾಗಿರ್ಬೋದು, ಪರವಾನಗಿ ಇಲ್ಲದೆ ಇರುವಂತಹ ಸಹ ಜಿಮ್ಗಳನ್ನ ನಡೆಸಿದ್ದಾರೆ. ಈ ಜಿಮ್ಗಳ ಮೇಲೆ ನಿಷೇಧ ಹಾಕ್ಬೇಕು, ಅದ್ರ ಮೇಲೆ ಸೂಕ್ತ ಕ್ರಮ ತೆಗೆದುಕೊಂಡು ಯುವಕರ ಭವಿಷ್ಯವನ್ನು ಉಳಿಸ್ಬೇಕಂತ ಹೇಳಿ ಪ್ರಾರ್ಥನೆ ಮಾಡುತ್ತಾ, ವ್ಯಾಯಾಮ ಮಾಡಬಹುದು. ನೈಸರ್ಗಿಕ ವ್ಯಾಯಾಮವಾಗಿ ಗರಡಿ ಮನೆಗಳಿರುತ್ತೆ, ಸುಮಾರು ವ್ಯಾಯಾಮಗಳಿದೆ, ಸುಮಾರು ಕ್ರೀಡೆಗಳಿದೆ. ಈ ಕ್ರೀಡೆಗಳ ಮೂಲಕ ಸಹ ತಮ್ಮ ದೇಹವನ್ನ ಬೆಳೆಸ್ಕೋಬಹುದು. ಆದ್ರೆ ಈ ಸ್ಟೆರಾಯ್ಡ್ಸ್ ಎಂಬ ಮಹಾಮಾರಿಯಿಂದ ಹೊರಬಂದು ಯುವಕರು ತಮ್ಮ ಭವಿಷ್ಯವನ್ನ ಮತ್ತೆ ತಮ್ಮ ಆರೋಗ್ಯವನ್ನು ಉಳಿಸ್ಕೋಬೇಕಂತ ಹೇಳಿ ನಾನು ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ಧನ್ಯವಾದಗಳು.